ಕೆ.ವಿ. ಸುಬ್ಬಣ್ಣ ಆಪ್ತರಂಗಮಂದಿರಕ್ಕೆ ನಿಮ್ಮೆಲ್ಲರಿಗೂ ಹೃದಯ ತುಂಬಿ ಸ್ವಾಗತ. ಕೆ.ವಿ. ಸುಬ್ಬಣ್ಣ ಆಪ್ತರಂಗಮಂದಿರದಲ್ಲಿ ನಾವು ಹಿಂದೆ ಹೇಳಿದಂತೆ ಮಕ್ಕಳ ಸಂಸ್ಕೃತಿ ಶಿಬಿರ ಇದು ಒಂದು ಪ್ರತಿ ವರ್ಷ ಇದೊಂದು ವ್ರತದಂತೆ ಆಚರಿಸ್ಕೊಳ್ತಾ ಬಂದಿದ್ದೀವಿ. ಕೆ.ವಿ. ಸುಬ್ಬಣ್ಣ ಆಪ್ತರಂಗಮಂದಿರದಲ್ಲಿ ಇದು ಸಮ್ಮರ್ ಕ್ಯಾಂಪ್ ಅಂತ ಬೇಡ, ಇದು ಮಕ್ಕಳ ಸಂಸ್ಕೃತಿ ಶಿಬಿರ ಅಂತ ಮಾಡಿ ಅಂತ ಯು.ಆರ್. ಅನಂತಮೂರ್ತಿ ಅವರು ನಮಗೆ 25 ವರ್ಷಗಳ ಹಿಂದೆ ಒಂದು ಸಲಹೆ ಕೊಟ್ಟರು. ಅಲ್ಲಿಂದ ಇಲ್ಲಿ ತನಕ ನಾವು ಪ್ರತಿ ಏಪ್ರಿಲ್ ತಿಂಗಳಲ್ಲಿ ಪ್ರಾರಂಭ ಮಾಡಿ ಮೇ ತಿಂಗಳಲ್ಲಿ ಇದನ್ನ ಅಂತ್ಯಗೊಳಿಸ್ತೀವಿ. ಈ ಸಲ ಮಂದಿರ ಸುಮಾರು 25 ವರ್ಷಗಳಿಂದ ಸಾಂಸ್ಕೃತಿಕ ಕ್ಷೇತ್ರ ಮತ್ತು ರಂಗ ಶಿಬಿರಗಳಲ್ಲಿ ನಿರಂತರ ಕಾರ್ಯನಿರ್ವಹಿಸುತ್ತಿದೆ. ಜೀವನದ ಮೌಲ್ಯಗಳ ಬಗ್ಗೆ ಮಕ್ಕಳಿಗೆ ತಿಳಿಯಪಡಿಸುವಂತಹ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ. ಮಗುವಿನ ಮನೋವಿಕಾಸ ಹಾಗೂ ಬುದ್ಧಿ ಬೆಳವಣಿಗೆ, ಮಗುವಿನಲ್ಲಿ ಧೈರ್ಯ, ಸ್ಥೈರ್ಯ, ಆತ್ಮವಿಶ್ವಾಸ ತುಂಬುವುದು ಶಿಬಿರದ ಉದ್ದೇಶವಾಗಿದೆ. ಓದಿನಲ್ಲಿ ಹೆಚ್ಚಿನ ಆಸಕ್ತಿ, ಏಕಾಗ್ರತೆ ಇವುಗಳನ್ನು ಮೈಗೂಡಿಸಿಕೊಳ್ಳುವುದರಲ್ಲಿ ಸಹಕಾರಿಯಾಗಿದೆ. ಶಿಬಿರದ ಚಟುವಟಿಕೆಗಳು ಯೋಗ, ಧ್ಯಾನ, ಗೀತಗಾಯನ, ಜಾನಪದ ನೃತ್ಯ, ರಂಗ ಕ್ರೀಡೆಗಳು, ಕಥೆ ಹೇಳುವ ಕಲೆ, ಚಿತ್ರಕಲೆ, ಮಕ್ಕಳ ಚಲನಚಿತ್ರ ಮತ್ತು ಸಂವಾದ, ಮುಖವಾಡಗಳು ತಯಾರಿಕೆ, ನಾಟಕ ತಯಾರಿ ಮತ್ತು ಪ್ರದರ್ಶನ, ಫೋಟೋಗ್ರಫಿ ಕಲೆಯ ಪರಿಚಯ. ಹೀಗೆ ಸುಮಾರು ವರ್ಷಗಳಿಂದ ನಮ್ಮ ಶಿಕ್ಷಣ ಅದು ವ್ಯಾಪಾರ ಆಗಬಾರದು, ಅದೊಂದು ಬಿಸ್ನೆಸ್ಗಾಗಿ ಶಿಕ್ಷಣ ಓದಬಾರ್ದು, ಅದೊಂದು ಜೀವನ ಕ್ರಮ ಆಗಬೇಕು. ಆನಂದ, ಆಹಾರ, ಆರೋಗ್ಯ ನೀಡುವಂತಹ ಶಿಕ್ಷಣ ನಮಗೆ ತುಂಬಾ ಅವಶ್ಯಕವಾಗಿದೆ. ಆನಂದ ಯಾವುದರಲ್ಲಿ ಸಿಗುತ್ತೆ ಅಂದ್ರೆ ಜ್ಞಾನದಲ್ಲಿ ಆನಂದ ಸಿಗುತ್ತೆ. ಆ ಜ್ಞಾನ ಯಾವುದರಲ್ಲಿದೆ ಅಂದ್ರೆ ಶಿಕ್ಷಣದಲ್ಲಿದೆ. ಹಾಗೆ ಆರೋಗ್ಯ ನಮ್ಮ ಶಿಸ್ತಿನಲ್ಲಿದೆ, ಆಹಾರ ನಮ್ಮ ಪ್ರಕೃತಿಯಲ್ಲಿದೆ. ಇವೆಲ್ಲದಕ್ಕೂ ಶಿಕ್ಷಣ ಮೂಲಾಧಾರವಾಗಿರುತ್ತೆ. ಆ ಶಿಕ್ಷಣವನ್ನ ನಾವು ಜಾಗೃತವಾಗಿ ಮಕ್ಕಳಿಗೆ ನೀಡಿದ್ರೆ ಅದು ದೊಡ್ಡ ಪರಿಣಾಮ ಬೀರುತ್ತೆ. ಹಾಗಾಗಿ ಅದರ ಮೂಲ ಉದ್ದೇಶವನ್ನ ಇಟ್ಕೊಂಡು ನಾವು ಈ ಮಕ್ಕಳ ಸಂಸ್ಕೃತಿ ಶಿಬಿರ ಅಂತ ಮಾಡ್ತೀವಿ. ಮಕ್ಕಳು ಸಾಮಾನ್ಯವಾಗಿ ಬೇಗ ಮೊನೋಟನಸ್ ಆಗ್ಬಿಡ್ತಾರೆ. ಅವ್ರಿಗೆ ಎಂಥ ದೊಡ್ಡ ಗ್ಲಾಸ್ ಇರೋಂಥ ಶಾಲೆಗೆ ಅವ್ರನ್ನ ಸೇರಿಸಿದ್ರು ಸ್ವಲ್ಪ ದಿನಗಳಲ್ಲಿ ಅವರು ಮೊನೋಟನಸ್ ಆಗ್ಬಿಡ್ತಾರೆ. ಅಂದ್ರೆ ಪದೇ 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 ರಿಪೀಟ್ ಆಗ್ತಾ ಇದ್ದಾಗ ಅವರು ಬೇರೆ ಚಟುವಟಿಕೆಗಳಿಗೆ ತೊಡಕೊಳ್ತಾ ಇರ್ತಾರೆ. ಹಾಗಾಗಿ ಮಕ್ಕಳನ್ನ ಆದಷ್ಟು ಎಂಗೇಜ್ ಮಾಡ್ತಾ ಇರಬೇಕು, ಅದು ಪಾಸಿಟಿವ್ ಎಂಗೇಜ್ ಮಾಡ್ತಾ ಇರಬೇಕು ಅನ್ನೋದು ನಮ್ಮ ಈ ಶಿಬಿರದ ಮೂಲ ಉದ್ದೇಶ. ಒಂದು ಆಟೋ ಡ್ರೈವರ್ ಮಗಳು PUC-ನಲ್ಲಿ ರ್ಯಾಂಕ್ ಬಂದಾಗ ನಮಗೆ ಬಹಳ ಸಂತೋಷ ಆಗುತ್ತೆ. ಅದೇ ಕೆಲವು ಮಕ್ಕಳು ಮೊಬೈಲ್ ನೋಡ್ತಾ ಟೈಮ್ ಪಾಸ್ ಮಾಡ್ತಾ ಬೇಡ್ದದ್ದನ್ನು ಮಾಡ್ತಾ ಇರೋದನ್ನ ನೋಡಿದ್ರೆ ನಮಗೆ ಬಹಳ ನೋವಾಗುತ್ತೆ. ನಮ್ಮ ಪುಟಾಣಿ ಮಕ್ಕಳನ್ನ ನೋಡಿದ ತಕ್ಷಣ ಇವರು ದೇಶದ ಮುಂದಿನ ಪ್ರಜೆಗಳು, ಇವರು ಯಾವ ರೀತಿ ದೇಶವನ್ನ ಕಟ್ತಾರೆ, ಯಾವ ರೀತಿ ದೇಶವನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಅನ್ನೋದು ನಮ್ಮೆಲ್ಲರ ಚಿಂತನೆ ಆಗಬೇಕು. ಅವರನ್ನ ಸರಿಯಾದ ಮಾರ್ಗದಲ್ಲಿ ಶಿಕ್ಷಣ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಮೂಲ ಆದ್ಯ ಕರ್ತವ್ಯ ಆಗಿದೆ. ಹಾಗಾಗಿ ಮಕ್ಕಳಿಗೆ ಕಲರ್ಸ್ ಅಂದ್ರೆ ಬಹಳ ಇಷ್ಟ. ಯಾವಾಗ ನಾವು ಮೊನೋಟನಸ್ನ ಬ್ರೇಕ್ ಮಾಡ್ತೀವಿ ಆಗ ಅವರು ಅಲರ್ಟ್ ಆಗಿರ್ತಾರೆ, ಏಕಾಗ್ರತೆ ಹೆಚ್ಚಾಗಿರುತ್ತೆ, ಅವರು ಅದರಲ್ಲಿ ಆಸಕ್ತಿ ವಹಿಸ್ತಾರೆ. ಹಾಗಾಗಿ ಅವ್ರಿಗೆ ಬಣ್ಣಗಳು ಅಂದ್ರೆ ಬಹಳ ಇಷ್ಟ. ಬಣ್ಣಗಳಲ್ಲಿ ಶಿಕ್ಷಣ ಹೇಳ್ಕೊಡುವಂಥದ್ದು, ಸಂಗೀತದಲ್ಲಿ, ಸಾಹಿತ್ಯದಲ್ಲಿ, ನಟನೆಯಲ್ಲಿ, ಕಲಾ ಮಾಧ್ಯಮದಲ್ಲಿ ಶಿಕ್ಷಣ ಹೇಳ್ಕೊಟ್ರೆ ಅದು ಬಹಳ ಕಾಲದವರೆಗೆ ಅವರ ಮನಸ್ಸಿನ ಅಂತರಾಳದಲ್ಲಿ ಉಳಿಯುತ್ತೆ ಅನ್ನೋದು ನಮ್ಮೆಲ್ಲರ ಉದ್ದೇಶ ಆಗಿದೆ. ಹಾಗಾಗಿ ನಾವು ಈ ಮಕ್ಕಳ ಸಂಸ್ಕೃತಿ ಶಿಬಿರನ ಮನೋವೈಜ್ಞಾನಿಕವಾಗಿ ಅದನ್ನು ತುಂಬಾ ಪ್ರಜ್ಞಾಪೂರ್ವಕವಾಗಿ ಅದನ್ನು ಕಟ್ಟಿದ್ದೀವಿ. ನೀನಾಸಂ ಸತೀಶ್ ಅಂತವರು, ಸಾಗರ್ ಅಂತವರು ರಂಗಕರ್ಮಿಗಳು, ನೀನಾಸಂನಲ್ಲಿ ವ್ಯಾಸಂಗ ಮಾಡಿರೋರು, ರಂಗಾಯಣದಲ್ಲಿ ವ್ಯಾಸಂಗ ಮಾಡಿರೋರು ಇಲ್ಲಿ ಟೀಚರ್ಸ್ ಆಗಿ ಕೆಲಸ ಮಾಡ್ತಾರೆ. ನಮ್ಮ ನೀನಾಸಂನಲ್ಲಿ ಹೇಗೆ ನಾವು ವ್ಯಾಸಂಗ ಮಾಡ್ತೀವಿ ಅದೇ ರೀತಿಯಲ್ಲಿ ಇಲ್ಲಿ ಒಂದು ಮಾಡೆಲ್ ಆಗಿ ಒಂದು 20 ದಿವಸ ನಾವು ಮಕ್ಕಳ ಜೊತೆ ಬೆರೆತು ಅವ್ರ ಜೊತೆ ಈ ರೀತಿಯ ಕಲಾ ಮಾಧ್ಯಮವನ್ನ ಪರಿಚಯ ಮಾಡಿಕೊಳ್ಳೋದು
ನಮ್ಮೆಲ್ಲರ ಉದ್ದೇಶ ಆಗಿದೆ. ದಯಮಾಡಿ ನಿಮ್ಮ ಪುಟಾಣಿ ಮಕ್ಕಳನ್ನ ಇಲ್ಲಿ ಸೇರಿಸಿ. ಒಂದು ಪೋಲಿಯೋ ಲಸಿಕೆ ಹಾಕ್ಬೇಕಾದ್ರೆ ಅದಕ್ಕೊಂದು ಏಜ್ ಲಿಮಿಟ್ ಇರುತ್ತೆ. ಆ ಪೋಲಿಯೋ ಲಸಿಕೆ ವಯಸ್ಸಾದ್ಮೇಲೆ ಹಾಕಿದ್ರೂ ಉಪಯೋಗ ಆಗಲ್ಲ, ವಯಸ್ಸಿನ ಕಡಿಮೆ ಆದಾಗ ಹಾಕಿದ್ರೂ ಉಪಯೋಗ ಆಗಲ್ಲ. ಅದಕ್ಕೊಂದು ಮಾನದಂಡ ಇದೆ. ಹಾಗೆ ನಮ್ಮ ಕಲೆ, ಸಂಸ್ಕೃತಿ, ಸಾಹಿತ್ಯ, ನಮ್ಮ ಭಾಷೆ, ನಮ್ಮ ಆಚಾರ ವಿಚಾರಗಳನ್ನ ಒಂದು ಪುಟಾಣಿ ಏಜಲ್ಲಿ ಅದಕ್ಕೆ ನಾವು ಪರಿಚಯ ಮಾಡಿಕೊಟ್ರೆ ಅದು ಲೈಫ್ ಟೈಮಲ್ಲಿ ಅದು ತುಂಬಾ ಕೆಲಸ ಮಾಡುತ್ತೆ. ಅವರೊಂದು ಸುಸಂಸ್ಕೃತವಾಗಿ ಬೆಳೆಯೋದಕ್ಕೆ ಅನುಕೂಲ ಆಗತ್ತೆ. ಹಾಗಾಗಿ ದಯಮಾಡಿ ನಿಮ್ಮ ಮಕ್ಕಳನ್ನ ನಮ್ಮ ಸಂಸ್ಕೃತಿ ಶಿಬಿರಕ್ಕೆ ಸೇರಿಸಿ. ಧನ್ಯವಾದಗಳು.